ಬಾ ಗುಡ್ ಮಾರ್ನಿಂಗ್ ಅಂಚಿರು ನೀನು ಗುಡ್ ಮಾರ್ನಿಂಗ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಬಾ ನೀನು ಹೇಳು ದೀಕ್ಷಿತ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಬರೋಗ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಹಾಗೆ ಎಲ್ಲ ಮಕ್ಕಳಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಸೊ ಇದು ತುಂಬ ಬೇಗನೆ ಚಿಲ್ಡ್ರನ್ಸ್ ಡೇ ದಿವಸನೇ ಅಪ್ಲೋಡ್ ಮಾಡಬೇಕಾಗಿದ್ದು ವಿಡಿಯೋ, ಬಟ್ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಇರೋದ್ರಿಂದ ನನ್ನ ಮಕ್ಕಳು ಇಬ್ಬರು ನೀಟಾಗಿ ರೆಡಿಯಾಗಿ ಹೊಸ ಬಟ್ಟೆ ಹಾಕ್ಕೊಂಡು, ನನ್ನ ಮಗಳು ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಕೂಸಿನ ಮನೆಗೆ ಹೋಗ್ತಾ ಇದ್ದಾಳೆ, ನನ್ನ ಮಗ ಇಲ್ಲಿ ಅಂಗನವಾಡಿಗೆ ಹೋಗ್ತಾ ಇದ್ದಾನೆ. ಸೊ ಇಬ್ಬರನ್ನು ಬಿಟ್ಟು ಹಾಗೆ ಹೊಲಕ್ಕೆ ಹೋಗೋ ದಾರಿಲೇ ಇದು ಇರೋದು. ಸೊ ಹಾಗಾಗಿ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳಿ ರೆಡಿ ಮಾಡಿಕೊಂಡು ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಂದು ಹಳೆ ಚಾನಲ್ಲು ಡಿಲೀಟ್ ಆಗಿದೆ, ಸೊ ಅದ್ರ ಬಗ್ಗೆನೂ ನಿಮಗೆ ಹೇಳ್ತೀನಿ ಯಾಕೆ ಡಿಲೀಟ್ ಆಯಿತು ಅಂತ ಹೇಳಿ. ಆಮೇಲೆ ಬನ್ನಿ ಇವಾಗ ಸದ್ಯಕ್ಕೆ ಫಸ್ಟು ಮಕ್ಕಳನ್ನ ಅಂಗನವಾಡಿಗೆ ಬಿಟ್ಬಿಟ್ಟು ಆಮೇಲೆ ನೆಕ್ಸ್ಟು ಹೇಳ್ತಾ ಹೋಗ್ತೀನಿ ನಿಮಗೆ ಏನಾಗಿದೆ ಅಂತ ಹೇಳಿ. ಬನ್ನಿ. ಸರಿ ನಾನು ಹೋಗ್ಲಾ? ಹಾಂ ಬಾಯ್ ಬಾಯ್, ಹೋಗಿ ಬರ್ತೀನಿ, ಮತ್ತೆ ಆಮೇಲೆ ಬರ್ತೀನಿ ಆಯ್ತಾ? ಬಾಯ್ ದೀಕ್ಷಿತ್, ಬಾಯ್. ಮಕ್ಕಳನ್ನ ಬಿಟ್ಬಿಟ್ಟು ಬಂದ್ವಿ ಹೊಲಕ್ಕೆ, ಹಲಸಂದಿಕಾಯಿ ಹರಿಯೋದಿತ್ತು ಅಂತ ಹೇಳಿ. ಇಲ್ಲಿ ಬಂದರೆ ಎಲ್ಲ ನೆಲ ಸಮ ಆಗೋಗ್ಬಿಟ್ಟಿತ್ತು. ನಿನ್ನೆ ಸ್ವಲ್ಪ ಲೈಟಾಗಿ ನೈಟ್ ಗಾಳಿ ಬಂದಿದ್ದರಿಂದ ಎಲ್ಲ ಬಿದ್ದೋಗಿದೆ ಅಂದ್ಕೊಂಡೆ ನಾನು. ಮೇ ಬಿ ಅದಕ್ಕೆ ಬಿದ್ದಿರೋದಿದ್ದು. ಫಸ್ಟಿನ ಸಲಿಂದ ಬೇಜಾರಾಗೋಯ್ತು ನಮಗೆ. ಬಿದ್ಬಿಟ್ಟದಲ್ಲ ಹಲಸಂದಿ ನಮ್ಮದು. ಏನು ಹೇಳ್ತಿಲ್ಲಲ್ಲೋ ನೀನು? ಊಟ ಏನೇ ಲಡ್ಡಾಗಿದ್ದಾವು. ಹಾಂ ಹಾಂ ಊಟ ಗಟ್ಟಿ ಅದಾವಪ್ಪ, ಯಾಕೆ ಬಿದ್ದು ಅಂತಾವು? ಅದೇ ಅಪ್ಪ. ಇನ್ನೊಂದೇನಪ್ಪ ಅಂತ ಅಂದರೆ, ನಾವು ಇದಕ್ಕೊಂದು ವಾರದಿಂದ ಒಂದು 5,000 ರೂಪಾಯಿ ಖರ್ಚು ಮಾಡಿಬಿಟ್ಟು ರೋಪಲ್ಲಿ ಔಷಧಿನ ಸ್ಪ್ರೇ ಮಾಡಿದ್ವಿ. ಆ್ಯಕ್ಚುಲಿ ಅದ್ರ ವೀಡಿಯೋನ ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಈ ಥರ ಅಷ್ಟು ಬಿದ್ದೋಗಿದೆ. ಬಟ್ ಔಷಧಿ ಹೊಡೆದ್ಮೇಲೆ ಗಿಡದಲ್ಲಿ ತುಂಬಾ ಚೇಂಜಸ್ ಕಾಣ್ತಾ ಇತ್ತು. ಹೊಸದಾಗಿ ಹೂವು ಚಿಗುರೆಲ್ಲ ಸ್ಟಾರ್ಟ್ ಆಗಿತ್ತು. ಅಷ್ಟರೊಳಗೆ ಬಿದ್ದೋಗಿದೆ. ಬಟ್ ಸರಿ ಮಾಡ್ತಿದ್ದೀವಿ, ನೋಡೋಣ ಬಿದ್ದ ಮೇಲೆ ಗಿಡ ಇಂಪ್ರೂವ್ಮೆಂಟ್ ಆಗುತ್ತೋ ಇಲ್ವೋ ಅಂತ ಹೇಳಿ. ಇಂಪ್ರೂವ್ಮೆಂಟ್ ಆದರೆ ಪರವಾಗಿಲ್ಲ, ಇಲ್ಲ ಅಂತಂದರೆ ಏನೂ ಮಾಡೋಂಗಿಲ್ಲ, ಲಾಸ್ ಆಗೇ ಆಗುತ್ತೆ. ಸೊ ಇವಾಗ ಸರಿ ಮಾಡಿಬಿಟ್ಟು ಹಲಸಂದಿಕಾಯಿನ ಎಷ್ಟಾಗುತ್ತೋ ಅಂತ ಹೇಳಿ ನೋಡೋಣ. ಲಾಸ್ಟ್ ಬೀಡ್ ಅಲಸಂದಿ ಇನ್ನೂ ಒಂದು ಟೈಮ್ ಹರಿಬೋದು, ಬಟ್ ಇಷ್ಟು ಒಂದು ಬಟಾರ ಸಿಕ್ಕಿದೆ. ಇಷ್ಟು ವೇಸ್ಟು ಇನ್ನೂ ಅಲ್ಲಿದೆ, ಹರಿಯೋಕ್ಕೆ ಹೋಗಿದ್ದಾರೆ. ಆ್ಯಕ್ಚುಲಿ ಹತ್ತು ನನ್ನ ಮುಖನೇ ನೋಡೋಂಗಿಲ್ಲ, ಹಂಗಾಗೋಗ್ಬಿಟ್ಟಿದೆ. ಸೊ ರೀಸನ್ ಆಫ್ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದ್ದು. ಆ್ಯಕ್ಚುಲಿ ನಂದಿದು 3ನೇ ಯೂಟ್ಯೂಬ್ ಚಾನಲ್ಲು. ಫಸ್ಟಿಂದು ಇನ್ನೂ ಇದೆ, ಬಟ್ ಅದು ವೀಡಿಯೋಸ್ನ ನಾನು ಅದಕ್ಕೆ ಅಪ್ಲೋಡ್ ಮಾಡ್ತಾ ಇಲ್ಲ. ರೀಸನ್ ಏನು ಅಂತಂದರೆ, ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಮ ಸಂಬಂಧಿಕರುಗಳಿಗೆಲ್ಲ ನಾನು ಲಿಂಕ್ನ ಕಳಿಸಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ದು. ಅದನ್ನೇ ನಾನು ಫಸ್ಟು ತಪ್ಪು ಮಾಡಿದ್ದು, ಅದನ್ನು ಮಾಡಬಾರ್ದಾಗಿತ್ತು ನಾನು. ಸೊ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ನಾನು 2ನೇದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಯಾರಿಗೂ ಹೇಳ್ದಂಗೆ ನನಗೆ ಬೇರೆ ಸಬ್ಸ್ಕ್ರೈಬರ್ಸ್ ಬೇಕು ಅಂತ ಹೇಳಿ. ಸೊ ಆ ಸಬ್ಸ್ಕ್ರೈಬರ್ಸ್ ಅದಕ್ಕೆ ಆಗಿದ್ದರು, ಬಟ್ ಡಿಲೀಟ್ ಆಗೋಕ್ಕೆ ಕಾರಣ ನಾನೇ. ಬೇರೆ ಏನೋ ಮಾಡೋಕ್ಕೆ ಹೋಗಿ ಸೊ ಜಿಮೇಲಲ್ಲಿ ಅಕೌಂಟ್ನ ಡಿಲೀಟ್ ಮಾಡ್ಕೊಂಬಿಟ್ಟೆ. ಸೊ ಇದು ನಂದು 3ನೇ ಯೂಟ್ಯೂಬ್ ಚಾನಲ್ಲು. ಜಿಮೇಲಲ್ಲಿ ಯಾವುದೋ ಬೇರೆ ಒಂದು ನನ್ನದೇ ಚಾನಲ್ನ ಡಿಲೀಟ್ ಮಾಡೋಕ್ಕೆ ಹೋಗಿ ಸೊ ಹೊಸ ಚಾನಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಮೂವ್ ಅಂತ ಇತ್ತು, ಕೊಟ್ಟೆ ಆಪ್ಷನ್ನು. ಸೊ ನನಗೆ ನಾನೇ ಮಾಡ್ಕೊಂಡಿದ್ದಂಥ ಮೋಸ ಇದು. ಆ ರಿಮೂವ್ ಕೊಟ್ಟ ತಕ್ಷಣ ಡಿಲೀಟ್ ಆಗೋಗಿತ್ತು. ಸೊ ಪರವಾಗಿಲ್ಲ ಅಂತೇಳ್ಬಿಟ್ಟು ಇನ್ನೊಂದು ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೊಸದಾಗಿ ನೋಡ್ತಾ ಇರೋರು ಹಳೆ ಸಬ್ಸ್ಕ್ರೈಬರ್ಸು ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ಇವತ್ತಿನ ಕೆಲಸ ಇದು ಮುಗೀತು. ಇನ್ನೇನು ಮನೆಗೆ ಹೋಗೋ ಟೈಮು ಸಹ ಆಯಿತು. ಸೊ ಮನೆಗೆ ಹೋಗ್ಬಿಡ್ತೀನಿ. ಮನೆಯಲ್ಲೇ ಮಕ್ಕಳು ಅಲ್ಲೇ ಕಾಯ್ತಾ ಇರ್ತಾರೆ. 4:15 5 ಗಂಟೆ ಆಗಿದೆ. ಬಿಸಿಲು ಮಾತ್ರ ಹಾಗೆ ಇದೆ, ತುಂಬಾ ಬಿಸಿಲಿತ್ತು. ಸೊ ಮನೆಗೆ ಹೋಗ್ಬಿಟ್ಟು ನೋಡೋಣ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ನನ್ನ ಮಗಳು ಕಾಯ್ತಾ ಇರ್ತಾಳೆ. ಹೋದ ತಕ್ಷಣ ಇಷ್ಟುದ್ದ ಏನೇನಾದರೂ ಹೇಳ್ತಾ ಇರ್ತಾಳೆ. ಅದನ್ನು ಕೇಳೋಕ್ಕೊಂದು ಖುಷಿ, ಎಲ್ಲ ನೋವು ಮರ್ತೋಗ್ಬಿಡುತ್ತೆ ನನಗೆ ಅವಳನ್ನು ನೋಡಿ.
ನನ್ನ ಮಗಳದ್ದೇ ಒಂದು ಸಪ್ರೇಟ್ ವೀಡಿಯೋ ಹಾಕ್ತೀನಿ. ಇದು ತುಂಬ ಲೆಂತ್ ಆಯಿತು ವೀಡಿಯೋ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.